ಓಂ ಇಳಿದು ಬಾ ತಾಯಿ. ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥದ ಒಂದು ಸಾರ ರೂಪದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಶ್ರೀ ಸದಾನಂದ ನಾಯ್ಕ್ ಅವರ ಬರಹ ನಮ್ಮ ಸಾಹಿತ್ಯ ಶಿಕ್ಷಣ ಹಾಗೂ ಜೀವನ. ಬೇಂದ್ರೆಯವರೊಂದಿಗೆ ಸಹಚಿಂತನ ಅಂತ ಬರೆದಾರೆ. ಅವರೇನು ಮಾಡ್ಯಾರ, ನನ್ನ ವಿಶ್ಲೇಷಣೆ ಅಂತ ತಿಳ್ಕೊಂಡು ಒಂದು 5 ತಮಗೆ ತಿಳಿದಂಥ ಪ್ರಶ್ನೆಗಳನ್ನು ಬೇಂದ್ರೆಯವರಿಗೆ ವಿಶ್ಲೇಷಣೆ ಮಾಡಿ ಹಾಕಿದ್ದಾರೆ. ಆ ವಿಶ್ಲೇಷಣೆ ಪ್ರಕಾರ ಬೇಂದ್ರೆಯವರ ವಿಚಾರಗಳೇನಿದ್ದು, ಅವರ ಆಲೋಚನೆಗಳೇನಿದ್ದು ಎಂಬುದು ತಿಳಿಸ್ಯಾರ. ಇಡೀ ಈ ಇಳಿದು ಬಾ ತಾಯಿ ಗ್ರಂಥದಲ್ಲಿ ಅತ್ಯಂತ ಕಠಿಣವಾದ ಪ್ರಕರಣ ಇದು. ಬೇಗನೆ ಅರ್ಥವಾಗದು. ನಿಜವಾಗಲೂ ಆಶ್ಚರ್ಯ ಅನ್ನಿಸ್ತದೆ. ಎಂತಿಂಥ ವಿಷಯಗಳಿಲ್ಲಿ ಡಿಸ್ಕಷನ್ ಆಗ್ಯಾವಂದ್ರೆ, ಪಂಪನಂತೆ ಬೇಂದ್ರೆಯವರು ಒಂದು ಸಾಹಿತ್ಯ ನವ ವಿಸರ್ಗವಾಗುವ ಕಾಲಕ್ಕೆ ಉದಿಸಿದ್ದಾರೆ. ಆಮೇಲೆ ಹೇಳ್ಕೊತ ಹೋಗ್ತಾರವರು, ಏನಪ್ಪ ಅಂತಂದ್ರೆ, ಎಲ್ಲೆಲ್ಲೇ ಜೈನ ಕಾವ್ಯಗಳು ಭಾರತೀಯ ತತ್ವ ಪ್ರಣಾಳಿಕೆಗೆ ಬೇಸತ್ತು ಕಾಮಮುಕ್ತನಾಗಬೇಕು ಎನ್ನುತ್ತವೆ. ಆದರೆ ವೀರಶೈವರಲ್ಲಿ ಶೈವ ರುದ್ರ ಸಂಪಾದೆಯವರು ಈ ಲೌಕಿಕ ಪಾರಲೌಕಿಕ ಪ್ರಶ್ನೆಯನ್ನು ರೌದ್ರದಿಂದ ಬಿಡಿಸಬೇಕು, ಹಿಂಸೆಯಿಂದ ಬಿಡಿಸಬಹುದು ಅನ್ನುತ್ತಾರೆ ಅಂತ ಬೇಂದ್ರೆಯವರು ಹೇಳೋದು ಬೆಳೀತದೆ. ನನಗೆ ಆಶ್ಚರ್ಯ ಆಗ್ತಾಯಿದೆ, ಹೆಂಗೆ ಏನು ಅಂತ. ಆಮೇಲೆ ಹರಿಹರನಿಂದ ಬಸವಣ್ಣವ್ರಿಗೆ ಇದೇ ಪ್ರಶ್ನೆ ಇಡಲಾಯಿತು. ಬಸವಣ್ಣ ಜೀವಕ್ಕೆ ಬೇಸತ್ತು ಸಂಗಮನಾಥ್ನಲ್ಲಿ ಐಕ್ಯ ಹೊಂದುತ್ತಾನೆ ಅಂತೇಳಿ ಬರೆದಾರೆ. ಯಾರು? ಸದಾನಂದ ನಾಯ್ಕ್ ಅವರು. ಇದು ನಿಜವಾಗಲೂ ಕಲ್ಯಾಣ ಸಿದ್ಧಿ ಆಗುವುದಿಲ್ಲ, ಕೈಲಾಸ ಸಿದ್ಧಿ ತಪ್ಪುವುದಿಲ್ಲ, ಇದನ್ನೇ ಸರ್ವಜ್ಞ ಹೇಳುತ್ತಾನೆ. ಭಕ್ತ ಭವಿ ಎಂಬ ಕವನ ಎತ್ತಣದು ಅಂಥೇಳಿ ಹೇಳಿದ ಸರ್ವಜ್ಞ. ಅಷ್ಟು ನಮಗೇನು ಸರಿಯಾಗಿ ಅರ್ಥ ಆಗಿಲ್ಲ. ಇದು ಬಿಜ್ಜಳನ ಸೈನಿಕರು ಹಿಂದೆ ಬೆನ್ನು ಹತ್ಯಾರ, ತಮ್ಮನ್ನು ಖಡ್ಗದಿಂದ ಕತ್ತರಿಸಿ ಕೊಲ್ತಾರ ಅಂತ ತಿಳ್ಕೊಂಡು ಅವ್ರು ಐಕ್ಯ ಆಗ್ಯಾರ ಅಂತ ಇಷ್ಟು ನಮಗೆ ಗೊತ್ತು, ಇಷ್ಟು ಓದಿದ್ದು ಗೊತ್ತು. ಇರಲಿ, ಅದ್ಭುತವಾದಂಥ ಈ ಒಂದು ಏನಪ್ಪ ಅಂದ್ರೆ ಮುಖ್ಯ ಇಲ್ಲಿ ವಿಚಾರ ಏನು ಅದ ಅಂತಂದ್ರೆ, ಬೇಂದ್ರೆಯವರು ಪಾಶ್ಚಾತ್ಯ ಪೌರಾತ್ಯ ಸಂಪರ್ಕ ಬಂದ ಕಾಲಕ್ಕೆ ಬಾಳಿದವರು, ಸಾಹಿತ್ಯ ಸಂಪರ್ಕ ಬಂದ ಕಾಲಕ್ಕೆ ಬಾಂಧಿದವರು. ಆಮೇಲೆ ಔತ್ತರೇಯ ದಾಕ್ಷಿಣಾತ್ಯ ಎಂಬ ಸಂಘರ್ಷವೂ ಬರುತ್ತದೆ. ಹೀಗೆಲ್ಲ ಬರ್ಕೋತ ಏನು ಮಾಡ್ತಾರಂದ್ರೆ, ಈ ತಿಳ್ಕೊಳ್ಳೋಕ್ಕೆ ಕುಮಾರವ್ಯಾಸ ಶಲ್ಯನಿಂದ ಕರ್ಣನಿಗೆ ಹೇಳಿಸುವ ಆಶಯ ರಾಮಾಯಣ ಮಹಾಭಾರತದ ಹಾದಿಯೊಳಗಿನ ಮಾತು. ವೀರಶೈವರಂತೂ ಯಾವಾಗಲೂ ಶೂನ್ಯ ಸಂಪಾದನೆ ಅಭವತ್ವವನ್ನು ಪ್ರತಿಪಾದಿಸುವವರು ಅಂಥೇಳಿ ವರಕವಿ ಬೇಂದ್ರೆ ಹೇಳ್ಯಾರಂತ. ಮುಖ್ಯ ಏನಪ್ಪ ಅಂತಂದ್ರೆ, ಪುರಾಣ ಕಥೆಗಳ ಹಗರಣದ ನಾಟಕ ಹೊತ್ತುಗೊಳೆಯುವ ರಾತ್ರಿಯ ಸಾಧನೆ. ಇಸ್ಪೀಟು, ಗಂಜೀಪು, ಚದುರಂಗ, ಪಗುಡೆ ಆಡುತ್ತಾ ಕಾಲ ಕಳೆದರೇನು? ಹರಿಕಥೆ, ಪುರಾಣ, ಆಕಾಶವಾಣಿ ಕೇಳುತ್ತ ಕಾಲ ಕಳೆದರೇನು? ಧರ್ಮಾರ್ಥ ಕಾಮ ಮೋಕ್ಷಕ್ಕೆ ಸರಿಯಾಗಿ ಅರ್ಥ ಹಚ್ಚುವುದೋ ಸಾಹಿತ್ಯದ ಕೆಲಸ. ಪ್ರಭು ಸಂಹಿತ ಧ್ವನಿಕಾವ್ಯ ಶ್ರುತಿ ಪ್ರಧಾನ. ಅಲ್ಲಿ ಛಂದಸ್ಸಿಗೆ ಮಾಂತ್ರಿಕ ಚಲನವಲನ ಬರುತ್ತೆಂಬ ಪ್ರಾಥಿವ ಆವೇಶ ಬೇಂದ್ರೆಯವರಿಗೆ ಆದಂತೆ ಕಾಣುತ್ತದೆ ಅಂಥೇಳಿ ಅವರ ಬಗ್ಗೆ ಒಂದು 4 ಲೈನ್ ಬರೀತಾರೆ. ಆಮೇಲೆ ವಿಷ್ಣು ಯಾಕೆ 10 ಅವತಾರ ತಗೊಂಡ? ಉತ್ತರವಿಲ್ಲ ಅಂತಾರವರು. ವೃಷಭ ತೀರ್ಥಂಕರ 10 ಭವಗಳಿಗೂ ಉತ್ತರ ಏನು? ಬಸವಣ್ಣನವರು 7 ಭವಗಳಿಗೆ ಬಂದರಲ್ಲ, ಇದಕ್ಕೆ ಉತ್ತರವೇನು ಅಂದರೆ ಸಮರ್ಪಕವಾದ ಉತ್ತರ ಸಿಕ್ಕಿಲ್ಲ ಅಂತ ಬೇಂದ್ರೆಯವರು ಹೇಳಿದಾರ ಅಂಥೇಳಿ ಸದಾನಂದ ನಾಯಕರು ಬರೀತಾರೆ. ಹೀಗಾಗಿ ಒಂದು ಅರ್ಥದೊಳಗೆ ಗೊಂದಲ. ಇನ್ನು ಆಶ್ಚರ್ಯ ಅಂತಂದರೆ, ತಾವು ತಮ್ಮ ತಾಯಿಯ ಹೊಟ್ಟೆಯಿಂದ ಹುಟ್ಟಿದ್ದ ಕೃತಕೃತ್ಯತೆ ಎಂದು ತಿಳಿಯುತ್ತಾರೆ. ಅದಕ್ಕೆ ಅಂಬಿಕಾತನಯ ದತ್ತ ಆಗಿಬಿಡ್ತಾರೆ. ಆದರೆ ಬಿಡಿಸದೇ ಇರುವ ಒಂದು ಪ್ರಶ್ನೆ ಅವರಿಗೆ ಇದೆ. ಯಾರಿಗೆ? ಬೇಂದ್ರೆ ಅವ್ರಿಗೆ. ಏನದು? ದುಡ್ಡಿನ ಭೂತ, ಕಾಮರಾಕ್ಷಸ, ಅಧಿಕಾರದ ಪಿಶಾಚಿ ಮತ್ತು ಇದರಿಂದ ಪೂಜಾರಿಯಾದ ಸುಡುಗಾಡು ಸಿದ್ಧ ಕಾಪಾಲಿಕ
ಇವರೆಲ್ಲರಿಗೂ ಇದರಿಂದ ಎಲ್ಲರಿಗೂ ಅನ್ಯಾಯವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಅವೆಲ್ಲ ಕೇಶವ ಅದಕ್ಕೆ 154 ನಂಬರ್ ಕೊಡ್ತಾರೆ ಬೇಂದ್ರೆ ಅವರು. ಗೊಮ್ಮಟ 153 ಕೊಡ್ತಾರೆ. ಅವನ್ನೆರಡೂ ಕಳೆದ್ರೆ 1 ಬರ್ತದೆ. ಈ 1 ಹೆಂಗೆ ಹೋಗ್ತದೆ ಎಂಬುದು ಅವ್ರ ದೊಡ್ಡ ರಿಸರ್ಚ್ ಇರಲಿ. ಆದರೆ ಏನೋ ಇದೆಲ್ಲ ನಾನು ಸರಿ ಬರೆದಿರುವೇನೋ ತಪ್ಪು ಬರೆದಿರುವೇನೋ ಗೊತ್ತಿಲ್ಲ. ಆಮೇಲೆ ಅವ್ರ ಕಡೆಗೆ ಏನೋ ಆಗಿಬಿಡ್ತಪ್ಪ, ಅದು ಶಿವ ಅಶಿವ, ಶಕ್ತಿ ಅಶಕ್ತಿ, ಇವರಿಗೆ ಹೇಗೋ ಹುಟ್ಟಿದ ಗಣಪತಿ ಷಣ್ಮುಖ ಏನು ಉತ್ತರ ಕೊಡ್ತಾರೋ, ಗಣಾನಾನ್ತ್ವಾ ತ್ವಂ ಗಣಪತಿಂ ಹವಾಮಹೆ ಕವೀಂ ಕವೀನಾಂ, ಹೀಗೆಂದು ನಾನು ಕೈ ಮುಗಿಯುತ್ತೇನೆ, ಯಾಕೆಂದರೆ ಇನ್ನು ಮುಂದೆ ಕೈ ಸಾಗುವುದಿಲ್ಲ ಅಂಥೇಳಿ. ಆದರೂ ಕೊನೆಗೊಂದು ಮಾತು ಏನಪ್ಪ ಅಂತಂದ್ರೆ, ಈ ಜೀವನದೊಳಗೆ ದೇಶ ಭೇದದಿಂದ 3 ಬಗೆ ಇರ್ತಾರಂತೆ. ಒಂದು ಆಟವಿಕ ಅಂದರೆ ಅಡವಿಯವರು, ಗ್ರಾಮ್ಯ, ನಾಗರಿಕ. ಕಡಲಗಳ್ಳರ ರಾಜ್ಯ ಬೇರೆ, ಅವರು ಪೂರ್ಣ ಸ್ವಾತಂತ್ರ್ಯವುಳ್ಳವರು. ಕಡಲುಗಳ್ಳರು ಅಟವಿಕರನ್ನು ಕಾಡುತ್ತಾರೆ, ಅಟವಿಕರರು ಗ್ರಾಮ್ಯದವರನ್ನು ಕಾಡುತ್ತಾರೆ, ಗ್ರಾಮ್ಯರು ನಾಗರಿಕರನ್ನು ಕಾಡುತ್ತಾರೆ. ಹೀಗೆ 4 ಬಗೆಯ ಜೀವನ ಚೆದರಿದಾಗ ಪ್ರಪಂಚದಲ್ಲಿ 5ನೇದಾಗಿ ಆಶ್ರಮ ಶಿಕ್ಷಣ ಕೊಡಬೇಕು ಅಂಥೇಳಿ ಬೇಂದ್ರೆಯವರು ಹೇಳ್ತಾರೆ. ಈ ಆಶ್ರಮದಲ್ಲಿ ನೀವು ರಾಮಾಯಣವನ್ನೇ ಕಲಿಸಿರಿ, ಮಹಾಭಾರತವನ್ನೇ ಕಲಿಸಿರಿ, ಆದರೆ ಆ ಸೋದರ ವಧೆ ಕಥೆ ಹಚ್ಚಬಾರದು, ಆ ಹಾದರದ ಕಥೆಯನ್ನು ಹಚ್ಚಬಾರದು. ಹೀಗೆ ಹೇಳ್ಕೋತ ಆಶ್ರಮದಲ್ಲಿದ್ದವರಿಗೆ ಗಡ್ಡ ಜಡೆ ಇರಲೇಬೇಕು ಎಂದಲ್ಲ. ಆ ಅದ್ಭುತವಾದ ಗಾದಿ ಮಾತು ಯಾವಾಗ ನೋಡಿದ್ವಲ್ಲ ನೀವು, ಏನಪ್ಪ ಅಂತಂದ್ರೆ, ಉದ್ದನ್ನ ಗಡ್ಡದವರಿಗೆ ಬುದ್ಧಿ ಇರುವುದಿಲ್ಲ. ಈ ಮಾತನ್ನು ನಂಬಿ ಒಬ್ಬವ ಅದನ್ನು ಸುಟ್ಕೊಂಡ್ಬಿಟ್ನಂತ ಒಂದು ಚಿಮ್ನಿ ಎಣ್ಣೆ ದೀಪಕ್ಕೆ ಹಿಡಿದು. ಆಮೇಲೆ ತನಗೆ ಬುದ್ಧಿ ಇರಲಿಲ್ಲ ಎನ್ನುವಷ್ಟು ಬುದ್ಧಿ ಇದೆ ಅಂತ ತಿಳ್ಕೊಂಡ್ಬಿಟ್ನಂತ ಅದು ಸುಟ್ಟ ಮೇಲೆ. ಜಡೆ ಇದ್ದವರಿಗೆ ತಲೆ ಇರುತ್ತದೆ, ಆದರೆ ಎಲ್ಲರ ತಲೆ ಸಮ ಇರುತ್ತದೆ ಎಂದೇನು ಅಲ್ಲ ಅಂತ ಬರೀತಾರೆ. ಆಮೇಲೆ ರೋಗಿ ದೇವೋಭವ ಅಂತಂದು ರೋಡ್ ಅದ, ಅಲ್ಲಿ ಪ್ರತಿಯೊಂದು ದವಾಖಾನೆ ಹಚ್ಚಿರ್ತಾರಂತ. ಅಂದರೆ ತಲೆ ಕೆಡಿಸ್ಕೊಂಡು ಕೂಡಬಾರದು ಎಂದು ಹೇಳುವ ವೇದಾಂತ ಇನ್ನೊಂದು ವರ್ಗವಿದೆ. ಅವರು ನಿರುಪದ್ರವಿಗಳು, ಅಹಿಂಸಾವಾದಿಗಳು. ಅವರೇನಪ್ಪ ಅಂತಂದ್ರೆ, ಬದುಕುವುದು ಮಹಾಪೌರುಷ ಅಲ್ಲ, ಬದುಕುವುದು ಮಹಾಪೌರುಷವಲ್ಲ, ಬಾಳುವುದು ಬಹಳ ಕಷ್ಟ. ಅಂದರೆ ಬಾಳುವುದು ಬದುಕೋದ್ರಾಗ ಎಷ್ಟು ಡಿಫ್ರೆನ್ಸ್ ಮಾಡ್ತಾ ಇದ್ದಾರೆ ಬೇಂದ್ರೆ ಅವರು. ಬದುಕೋದಂದ್ರೆ ಒಂದು ಹೆಂಗೆ ಬೇಕಾದಂಗೆ ಬದುಕ್ಬೋದು, ಆದರೆ ಬಾಳೋದಂದ್ರೆ ಒಂದು ಶ್ರೇಷ್ಠ ರೀತಿಯಿಂದ ಬಾಳೋದು ಅಂತ ಹೇಳಿದ ಅರ್ಥ ಆಗ್ತದೆ ಅಂತ ನಾನು ತಿಳ್ಕೊಂಡೇನಿ. ಅಸ್ಮಿತೆಯ ಕ್ಲೇಶ ಎಂದಿದೆ, ಅಸ್ಮಿತೆಯ ಆನಂದ ಎಂದೂ ಒಂದು ಇದೆ. ಅದು ತರ್ಕ ವಿಚಾರ ಎಂದು ತಲೆಕೆಡಿಸಿಕೊಳ್ಳದ ವಿವೇಕಿಗಳಿಗೆ ಅಷ್ಟೇ ಸಾಧ್ಯ. ಶಂಕರಾಚಾರ್ಯರ ವಿವೇಕ ಚೂಡಾಮಣಿಯನ್ನಾಗಲಿ ನಿಜಗುಣರ ವಿವೇಕ ಚಿಂತಾಮಣಿಯನ್ನಾಗಲಿ ತಲೆಗಿಂಬಿಗಿಟ್ಟುಕೊಂಡು ಸಾಧ್ಯವಾದರೆ ಶಾಂತಿಯನ್ನು ಪಡೆಯಬಹುದು. ಮುಖ್ಯ ಏನು? ಬದುಕಿನಲ್ಲಿ ದ್ವೇಷ ಇರಬಾರದು. ಬದುಕಿನ ದ್ವೇಷ ಇರಬಾರದು. ಬದುಕಿನ ದ್ವೇಷ ಇರಬಾರದು. ಬಾಳಿನ ಸಂತೋಷ ಬಹಳ ಅಪರೂಪದ ವಸ್ತು ಎಂದು ತಿಳಿಯಬೇಕು. ಇದು ಸಾಹಿತ್ಯ, ಇದು ಶಿಕ್ಷಣ, ಇದು ಜೀವನ. ಬಹಳ ಅದ್ಭುತವಾದ ಈ ಸ್ಟೇಟ್ಮೆಂಟು. ಬದುಕಿನ ದ್ವೇಷ ಇರಬಾರದು, ಯಾಕರದಪ್ಪ ಜೀವನ ಅಂತಿದ್ದಿರಬಾರ್ದು. ಬಾಳಿನ ಸಂತೋಷ ಬಹಳ ಅಪರೂಪದ ವಸ್ತು ಎಂದು ತಿಳಿಯಬೇಕು. ಹಂಗೆ ಇದು ಸಾಹಿತ್ಯ, ಇದು ಶಿಕ್ಷಣ, ಇದು ಜೀವನ. ಸಂತೋಷಂ ಜನಯೇತ್ ಪ್ರಾಜ್ಞಃ ವಿದ್ಯಾಂ ಅರ್ಥಂಚ ಸಾಧಯೇದ್ ಗೃಹೀತ ಇವ ಕೇಶೇಷು ಮೃತ್ಯುಂ ನಾಂ ಧರ್ಮಮಾಚರೇ
ಕುರುಕ್ಷೇತ್ರದಲ್ಲಿ ಪಾರ್ಥಯೋಗೇಶ್ವರ ಭೇಟಿಯಾದರೆ ಅದು ಧರ್ಮಕ್ಷೇತ್ರವಾಗುತ್ತದೆ. ಆಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಯೋ ಪೂರ್ವಾತ್ಯೋ ಗೊತ್ತಿಲ್ಲ, ಗಾಂಧಿಯವರು ಅವತ್ತು 1948ರಲ್ಲಿ ತೀರ್ಕೊಂಡ್ರಲ್ಲ, ಅವತ್ತಿನಿಂದ ಗಾಂಧಿ ಶಕ ಪ್ರಾರಂಭವಾಗಿದೆ. ನಾವೀಗ ಗಾಂಧಿ ಶಕ 30ರಲ್ಲಿ ಇದ್ದೇವೆ ಅಂತ ಈ ಒಂದು ಅತ್ಯಂತ ಕಠಿಣವಾದಂಥ ಒಂದು ಮಂಗಲ.